So, lesson 30, a preview of inheritance. 30ನೆಯ ಪಾಠಕ್ಕೆ ನಾವು ಬಂದಿದ್ದೇವೆ. ಸ್ವಾಸ್ಥ್ಯದ ಕುರಿತು ಒಂದು ಮುನ್ನೋಟ. This is our last study in the journey from Red Sea to Jordan River. ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಇರುವಂತ ಈ ಒಂದು ಅಧ್ಯಯನದಲ್ಲಿ ಇದು ಕೊನೆಯ ಪಾಠವಾಗಿರುತ್ತದೆ. So, Numbers 34, 1-15 says, God establishes Israel's boundary lines. ಅರಣ್ಯಕಾಂಡ ಪುಸ್ತಕ ಅದರ 34ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಈ ಒಂದು ವಾಕ್ಯಗಳಲ್ಲಿ ದೇವರು ಇಸ್ರಾಯೇಲಿನ ಗಡಿ ರೇಖೆಗಳನ್ನ ಸ್ಥಾಪಿಸುವುದನ್ನು ನಾವು ಕಾಣ್ತೇವೆ. Not only Israel, all national boundaries are decided by sovereign God. ನಾವು ನೋಡ್ತೇವೆ ಕೇವಲ ಇಸ್ರಾಯೇಲಿನ ಗಡಿ ರೇಖೆಗಳು ಮಾತ್ರವಲ್ಲದೆ ಇಡೀ ರಾಷ್ಟ್ರಗಳ ಗಡಿ ರೇಖೆಗಳನ್ನ ದೇವರು ನಿರ್ಧಾರ ಮಾಡುವಂತವನಾಗಿರುತ್ತಾನೆ. God is God of history as well as geography. ದೇವರು ಇತಿಹಾಸದ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಭೌಗೋಳಿಕವಾಗಿಯೂ ಸಹ ಇಡೀ ಭೂಮಿಯ ದೇವರು ಸಹ ಆತನೇ ಆಗಿದ್ದಾನೆ. And God assigns leaders to allocate the land when they inherit the promised land. ಮಾತ್ರವಲ್ಲದೆ ದೇವರು ಆತನು ಸ್ವಾಸ್ಥ್ಯವಾಗಿ ಕೊಟ್ಟಂತ ಆತನ ವಾಗ್ದತ್ತ ಭೂಮಿಯನ್ನ ಅದನ್ನ ಪಾಲು ಮಾಡುವುದಕ್ಕೋಸ್ಕರವಾಗಿ ದೇವರು ಇಸ್ರಾಯೇಲ್ರಲ್ಲಿ ನಾಯಕರನ್ನ ಸ್ಥಾಪನೆ ಮಾಡುವುದನ್ನ ನಾವು ನೋಡ್ತೇವೆ. So the Levites do not have personal inheritance, but they have villages where they will live together and raise up cattle for sacrifice and do ministry. ಹೀಗೆ ನಾವು ನೋಡುತ್ತೇವೆ ಲೇವಿಯರಿಗೆ ನಾವು ನೋಡುತ್ತೇವೆ ಅವರಿಗೆ ಯಾವುದೇ ರೀತಿಯಾದಂತ ಸ್ವಾಸ್ಥ್ಯವು ಕೊಡಪಟ್ಟಲಿಲ್ಲ. ಆದರೆ ಅವರ ದನ ಕರುಗಳನ್ನ ಮೇಯಿಸುವುದಕ್ಕೋಸ್ಕರವಾಗಿ ಅವರಿಗೆ ಸ್ವಲ್ಪ ಭೂಮಿಯನ್ನ ಅವರಿಗೆ ಪಾಲಾಗಿ ಕೊಡುವುದನ್ನು ನಾವು ನೋಡ್ತೇವೆ. And also from among the cities allotted to Levites, 6 were designated as cities of refuge. ಇಷ್ಟು ಮಾತ್ರವಲ್ಲದೆ ನಾವು ನೋಡುತ್ತೇವೆ ಆಶ್ರಯ ನಗರಗಳು ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿಯಾಗಿ ಆಶ್ರಯ ನಗರಗಳನ್ನ ಇಸ್ರಾಯೇಲರ ಆ ಒಂದು ಸ್ವಾಸ್ಥ್ಯವಾಗಿ ಕೊಟ್ಟಲ್ಪಟ್ಟಂತ ಆ ಒಂದು ಭೂಮಿಯಲ್ಲಿ ನೇಮಕ ಮಾಡುವುದನ್ನ ನಾವು ನೋಡ್ತೇವೆ. And also Numbers 36, 1-13, women also inherit property. ಮಾತ್ರವಲ್ಲದೆ ಅರಣ್ಯಕಾಂಡ 36ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುತ್ತೇವೆ ಸ್ತ್ರೀಯರಿಗೂ ಸಹ ಈ ಒಂದು ಪಿತ್ರಾರ್ಜಿತವಾದಂತ ಆಸ್ತಿಯಲ್ಲಿ ಅವರಿಗೂ ಸಹ ಪಾಲು ಕೊಡುವುದನ್ನ ನಾವು ನೋಡ್ತೇವೆ. God gave the detailed boundaries of Canaan for Israel. ದೇವರು ಇಸ್ರಾಯೇಲರಿಗೆ ಕಾನಾನ್ ದೇಶದ ವಿವರವಾದ ಗಡಿಗಳನ್ನ ನಿರ್ದಿಷ್ಟಪಡಿಸುವುದನ್ನ ನಾವು ನೋಡ್ತೇವೆ. In this we learn 3 important things. ಇದರಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ 3 ವಿಷಯಗಳನ್ನ ನಾವು ಗಮನಿಸಬಹುದು. The nation should not enlarge the territory but should be content with its portion. ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ಭೂಪ್ರದೇಶವು ಆ ರಾಷ್ಟ್ರದ ಭೂಪ್ರದೇಶವನ್ನ ವಿಸ್ತರಿಸಬಾರದು. ಆದರೆ ಅವರಿಗೆ ಸ್ವಾಸ್ಥ್ಯವಾಗಿ ಕೊಟ್ಟಂತ ಆ ಒಂದು ಭೂಪ್ರದೇಶದಲ್ಲಿ ಅವರು ಸಂತೃಪ್ತರಾಗಿರಬೇಕೆಂಬುದಾಗಿ ದೇವರು ಬಯಸ್ತಾನೆ. Even though promised land was allotted for them, given for them, they have to go and possess it. So the boundaries helps them or encourages them to possess the land. ಹೌದು, ಅವರಿಗೆ ವಾಗ್ದತ್ತ ದೇಶವನ್ನ ವಾಗ್ದಾನವಾಗಿ ದೇವರು ಕೊಟ್ಟಿದ್ದರೂ ಸಹ ಅವರು ತಾವೇ ಸ್ವತಃ ಹೋಗಿ ಆ ಒಂದು ಭೂಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳಬೇಕಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. This also becomes the guide how to distribute the land between all tribes. ಈ ರೀತಿಯಾಗಿ ಈ ಒಂದು ಕಾರ್ಯ ಮಾಡುವುದರ ನಿಮಿತ್ತವಾಗಿ ಯಾವ ರೀತಿಯಾಗಿ ಅವರು ಭೂ ಪ್ರದೇಶವನ್ನ ಅವರ ಹಂಚಿಕೊಳ್ಳಬಹುದು ಎಂಬುದನ್ನ ಅವರು ಕಲಿಯುವಂತವರಾಗಿದ್ದರು. So the southern boundary was the Scorpion Pass. The ascent Akrabim was well-known landmark of the desert.
ಹೀಗೆ ನಾವು ನೋಡುತ್ತೇವೆ ಈ ಒಂದು ಚೇಳು ಕಣಿವೆ ಎಂಬುದಾಗಿ ಹೇಳುವಂತ ಈ ಒಂದು ಪ್ರಾಂತ ಅಕ್ರಬೀಮನ ಆರೋಹಣವು ಎಂಬಂತ ಈ ಒಂದು ಮರುಭೂಮಿಯಲ್ಲಿ ಬಹಳ ಪ್ರಸಿದ್ಧವಾದಂತ ಒಂದು ಹೆಗ್ಗುರುತಾಗಿತ್ತು. So there was one brook or a stream that connected with the river Nile, became the southern border of Israel. ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ಐಗುಪ್ತ ಪ್ರಾಂತ್ಯದಿಂದ ಹರಿದು ಬರ್ತಾ ಇದ್ದಂತ ಒಂದು ತೊರೆಯು ಈ ಒಂದು ನೈಲ್ ನದಿಯ ಪೂರ್ವ ದಿಕ್ಕಿನಲ್ಲಿದ್ದಂತ ಒಂದು ಶಾಖೆಯಾಗಿತ್ತು. So the western border was Mediterranean Sea. ಹೀಗೆ ಪಶ್ಚಿಮದ ಗಡಿಯಾಗಿ ಮೆಡಿಟರೇನಿಯನ್ ಸಮುದ್ರ ಅವರಿಗೆ ಕಾದುಕೊಳ್ಳುತ್ತಾ ಇತ್ತು. So the northern border was of the ancient cities of Tyre, Sidon, and Byblos. ಮಾತ್ರವಲ್ಲದೆ ಉತ್ತರ ಭಾಗದಲ್ಲಿ ಇದ್ದಂತ ಗಡಿ ಪ್ರದೇಶವು ಅಲ್ಲಿ ನಾವು ನೋಡುತ್ತೇವೆ ಮುಖ್ಯವಾದಂತ ಪಟ್ಟಣಗಳು ತೂರ್, ಸೀದೋನ್ ಮತ್ತು ಬಾಬಿಲೋಸ್ ಎಂಬಂತ ಪಟ್ಟಣಗಳಾಗಿದ್ದವು. There are other mentions like Lebo Hamath, which is modern Lebwe or Zedad. ಮಾತ್ರವಲ್ಲದೆ ಇವತ್ತಿನ ಈಗಿನ ಕಾಲದಲ್ಲಿ ನಾವು ಕಾಣುವಂತ ಲೆಬೋ ಹಮಾತ್ ಅಂದರೆ ಹಮಾತಿನ ಪ್ರವೇಶದ್ವಾರ ಎಂಬುದಾಗಿ ಕರೆಸಿಕೊಳ್ಳಲ್ಪಟ್ಟುವಂತ ಈ ಒಂದು ಭೂಪ್ರದೇಶವನ್ನ ನಾವು ಕಾಣ್ತೇವೆ ಉತ್ತರ ದಿಕ್ಕಿನಲ್ಲಿ. There is evidence during King David, King Solomon's time, people who lived there were Israel, and they were summoned to come to Jerusalem to celebrate the great feast during the dedication of the temple. ಹೀಗೆ ನಾವು ನೋಡುತ್ತೇವೆ ಇಸ್ರಾಯೇಲರು ತಮ್ಮ ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡುವಾಗ ದಾವೀದನ ಮತ್ತು ಸೊಲೊಮೋನನ ಕಾಲದಲ್ಲಿ ಈ ಒಂದು ಪ್ರತಿಷ್ಠಾಪನೆಯ ಮಹೋತ್ಸವನ ಆಚರಿಸುವುದಕ್ಕೋಸ್ಕರವಾಗಿ ಈ ಒಂದು ಪಟ್ಟಣಗಳಿಂದ ಈ ಒಂದು ಭೂಪ್ರದೇಶದ ಸ್ಥಳಗಳಿಂದ ಜನರನ್ನ ಕರೆಸಲಾಯಿತು ಎಂಬುದಾಗಿ ನಾವು ಅರಸರುಗಳ ಪುಸ್ತಕದಲ್ಲಿ ನಾವು ಓದ್ತೇವೆ. The eastern border was from Point Hazar Enam, extends to the Sea of Galilee and the Jordan River and the Salt Sea, that is Dead Sea afterward. ನಂತರ ನಾವು ನೋಡುತ್ತೇವೆ ಪೂರ್ವದ ಗಡಿಯಾಗಿದ್ದಂತಹ ಈ ಒಂದು ಹಜಾರ್ ಎನಾನ್ ಎಂಬಂತ ಈ ಒಂದು ಸ್ಥಳದಿಂದ ನಿರ್ದಿಷ್ಟಪಡಿಸಿದಂತ ಈ ಒಂದು ಸ್ಥಳದಿಂದ ಗಲಿಲಾಯ ಸಮುದ್ರ ಮತ್ತು ನಂತರ ಯೋರ್ದಾನ್ ಮತ್ತು ಉಪ್ಪು ಸಮುದ್ರದವರೆಗೆ ವಿಸ್ತರಣೆ ಆಗಿರುವುದನ್ನು ನಾವು ನೋಡುತ್ತೇವೆ. So this is the map that shows how the promised land was allotted to various tribes. ಈ ಒಂದು ಭೂಪಟದಲ್ಲಿ ನೀವು ನೋಡುವಾಗ ಯಾವ ರೀತಿಯಾಗಿ ಇಸ್ರಾಯೇಲರ 12 ಗೋತ್ರಗಳಿಗೆ ದೇವರು ಆ ಒಂದು ಸ್ವಾಸ್ಥವಾಗಿ ಆ ಒಂದು ವಾಗ್ದತ್ತ ಭೂಮಿಯನ್ನ ವಿಂಗಡಿಸುವುದನ್ನ ನಾವು ಕಾಣ್ತೇವೆ. Various places so that any Israelite can go there to seek safety. ಈ ಒಂದು ಭೂಪಟದಲ್ಲಿ ನೀವು ನೋಡುವ ಹಾಗೆ ಇಲ್ಲಿ 6 ನಗರಗಳನ್ನ ದೇವರು ಆಶ್ರಯ ಗಿರಿಗಳನ್ನಾಗಿ ದೇವರು ಸ್ಥಾಪನೆ ಮಾಡ್ತಾನೆ. ಅಂದ್ರೆ ಈ ಒಂದು ಪಟ್ಟಣಗಳಲ್ಲಿ ಹೋಗಿ ಆಶ್ರಯವನ್ನು ಅಂದ್ರೆ ತಪ್ಪು ಮಾಡಿದಾಗ ಅವರ ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಈ ಒಂದು ಪಟ್ಟಣಗಳಲ್ಲಿ ಹೋಗಿ ಅವರ ಆಶ್ರಯ ಪಡ್ಕೊಳ್ಳುವುದಕ್ಕಾಗಿ ದೇವರು ನೇಮಿಸುವುದನ್ನು ನಾವು ನೋಡ್ತೇವೆ. So the promised land was promised to Abraham, Isaac and Jacob. ಹೀಗೆ ವಾಗ್ದತ್ತ ದೇಶವನ್ನ ದೇವರು ಅಬ್ರಹಾಮನಿಗೆ, ಇಸಾಕನಿಗೆ ಮತ್ತು ಯಾಕೋಬನಿಗೆ ವಾಗ್ದಾನ ಮಾಡಿದನು. So then they put Lot, the 9½ tribes would inherit the land. ಹೀಗೆ ನಾವು ನೋಡ್ತೇವೆ ಈ ಒಂದು ಚೀಟಿ ಹಾಕುವ ಮೂಲಕವಾಗಿ 9 ಗೋತ್ರದ ಜನಾಂಗದವರು ಭೂಮಿಯನ್ನ ಸ್ವಾಸ್ಥ್ಯವಾಗಿ ಪಡೆಯುತ್ತಾರೆ. Already we saw that beyond Jordan, Reuben, Manasseh and others, they got settled. ನಾವು ನೋಡುತ್ತೇವೆ ಈ ಒಂದು ವಾಗ್ದತ್ತ ದೇಶಕ್ಕೆ ಕಾಲಿಡುವುದಕ್ಕಿಂತ ಮುಂಚೆ ಹಿಂದೆ ನಾವು ನೋಡುತ್ತೇವೆ ರೂಬೆನ್ ಮತ್ತು ಮನಾಸೆ ಕುಲದವರು ಅವರು ಯೋರ್ದಾನ್ನ ಆಚೆ ಬದಿಯಲ್ಲೇ ಅವರು ಸ್ವಾಸ್ಥ್ಯವಾಗಿ ಆ ಒಂದು ಭೂಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. So this promised land did not have gold or silver or coal or iron mines.
ಈ ಒಂದು ವಾಗ್ದತ್ತ ದೇಶದಲ್ಲಿ, ಕಾನಾನ್ ದೇಶದಲ್ಲಿ ಚಿನ್ನವಾಗಲಿ, ಬೆಳ್ಳಿಯಾಗಲಿ, ಕಲ್ಲಿದ್ದಾಗಲಿ ಅಥವಾ ಯಾವುದೇ ಬೆಳೆ ಬಾಳುವಂತ ಈ ಖನಿಜಗಳಾಗಲಿ ಅಲ್ಲಿ ಕಂಡು ಬರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. They did not have good seaports or harbors. ಮಾತ್ರವಲ್ಲದೆ ಅವರಿಗೆ ಉತ್ತಮವಾದಂತಹ ಬಂದರುಗಳು, ಅಂದ್ರೆ ನೌಕಾಯಾನಕ್ಕೋಸ್ಕರವಾಗಿ ಬಂದರುಗಳು, ಆ ಬಂದರುಗಳ ವ್ಯವಸ್ಥೆಯು ಸಹ ಅವರ ಈ ಒಂದು ಭೂಪ್ರದೇಶದಲ್ಲಿ ಕಂಡು ಬರಲಿಲ್ಲ. So the rivers were small and that cannot be used for navigation like river Nile and other big rivers. ಆದ ಕಾರಣ ಇಸ್ರೇಲ್ನಲ್ಲಿ ಇದ್ದಂತಹ ನದಿಗಳು ಬಹಳ ಸಣ್ಣ ನದಿಗಳಾಗಿದ್ದವು. ಆ ನದಿಗಳಲ್ಲಿ ಅವರು ಯಾವುದೇ ರೀತಿಯಾದಂತ ನೌಕಾಯಾನವನ್ನ ಬಳಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. But Israel should be content with God, what God has given them. ಆದರೆ ಇಸ್ರಾಯೇಲರು ದೇವರು ಅವರಿಗೆ ಕೊಟ್ಟಂತ ಈ ಒಂದು ವಾಗ್ದತ್ತ ದೇಶದಲ್ಲಿ ಅವರು ಸಂತೃಪ್ತರಾಗಿರಬೇಕೆಂಬುದಾಗಿ ದೇವರು ಬಯಸಿ, God appointed Eleazar the priest to assist Joshua so that the land should be divided according to the tribes. ಹೀಗೆ ದೇವರು ಯೆಹೋಶುವನಿಗೆ ಯಾಜಕನಾದಂತ ಎಲ್ಯಾಜರನನ್ನ ನೇಮಕ ಮಾಡಲಾಯಿತು. ಯಾಕಂದ್ರೆ ಈ ಒಂದು ಸ್ವಾಧೀನಪಡಿಸಿಕೊಂಡಂತ ಈ ಒಂದು ಭೂಮಿಯನ್ನ ಅದನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುವುದಕ್ಕೆ ಅವನು ಮಾಡಬೇಕಾದಂತಹ ಕರ್ತವ್ಯನ ಸರಿಯಾಗಿ ನಿಭಾಯಿಸುವುದಕ್ಕೋಸ್ಕರವಾಗಿ ಸಹಾಯಕನಾಗಿ ದೇವರು ಅವನನ್ನು ನೇಮಿಸುವುದನ್ನು ನಾವು ನೋಡ್ತೇವೆ. One leader representing each tribe were in the team or the committee that decided the allotment of inheritance. ಹೀಗೆ ನಾವು ನೋಡುತ್ತೇವೆ, ಪ್ರತಿಯೊಂದು ಗೋತ್ರಗಳಿಂದ ಒಬ್ಬ ನಾಯಕನನ್ನ ಆರಿಸಲಾಗಿತ್ತು. ಈ ನಾಯಕರು ಎಲ್ಲಾ ಜನರು ಮತ್ತು ಯೆಹೋಶುವನ ಜೊತೆಗೂಡಿ ಈ ಒಂದು ಕೆಲಸವನ್ನ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. For Levites, God was their inheritance. ಲೇವಿಯರಿಗೆ ನಾವು ನೋಡುತ್ತೇವೆ, ದೇವರು ತಾನೇ ಅವರ ಸ್ವಾಸ್ಥ್ಯವಾಗಿದ್ದನು. They were just given pasture lands for the cattle. ಅವರ ಜಾನುವಾರುಗಳಿಗೋಸ್ಕರವಾಗಿ ಕೇವಲ ಸ್ವಲ್ಪ ಮಟ್ಟಿಗೆ ಹುಲ್ಲುಗಾವಲಿನ ಭೂಪ್ರದೇಶವನ್ನ ಅವರಿಗೆ ಸ್ವಾಧೀನವಾಗಿ ಕೊಡಲಾಯಿತು. It was about 15 square miles or 40 square kilometer, which is 0.1% of the land of Canaan. ಇದು ಸುಮಾರು ನಾವು ನೋಡ್ತೇವೆ 15 ಚದರ ಮೈಲಿ ಅಥವಾ ಈ ಒಂದು ಕಾನಾನ್ ದೇಶದಲ್ಲಿ ನೋಡಿದಾದರೆ ಒಟ್ಟು ಭೂಪ್ರದೇಶವನ್ನು ನಾವು ನೋಡಿದಾದ್ರೆ ಕೇವಲ 0.1% ಭೂಮಿಯಾಗಿತ್ತು ಅಷ್ಟೇ. Each tribe should give cities for the Levites to dwell in their own inheritance. ಮಾತ್ರವಲ್ಲದೆ ಪ್ರತಿಯೊಂದು ಗೋತ್ರಗಳು ಸಹ ಅವರಿಗೆ ಕೊಡಲ್ಪಟ್ಟಂತ ಪಟ್ಟಣಗಳಿಂದ ಲೇವಿಯರಿಗೋಸ್ಕರವಾಗಿ ವಾಸಿಸುವುದಕ್ಕೋಸ್ಕರವಾಗಿ ನಗರಗಳನ್ನ ಕೊಡಬೇಕಾಗಿತ್ತು. The Levites lived among all the tribes, scattered in all the inheritance. ಹೀಗೆ ನಾವು ನೋಡ್ತೇವೆ, ಲೇವಿಯರು ಇಡೀ ಇಸ್ರಾಯೇಲ್ ಭೂಪ್ರದೇಶದಲ್ಲಿ ಅವರು ಎಲ್ಲ ಕಡೆ ಚದರಿ ಹೋಗಿ ಎಲ್ಲ ಗೋತ್ರಗಳ ಜೊತೆಯಾಗಿ ಅವರು ವಾಸವಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. Some cities' names are there, like Anathoth, where Jeremiah was born. ಕೆಲವು ಪಟ್ಟಣಗಳನ್ನ ನಾವು ನೋಡ್ತೇವೆ. ಅನಾತೋತ್ ಎಂಬಂತ ಪಟ್ಟಣಗಳಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೆರೋಬೋಮನು ಇರುವುದನ್ನ ನಾವು ಕಾಣ್ತೇವೆ. And there was Bethel, which is familiar for us. ಮಾತ್ರವಲ್ಲದೆ ಬೆತೇಲ್ ಎಂಬಂತ ಪಟ್ಟಣವು ನಮಗೆ ಬಹಳ ಚಿರಪರಿಚಿತವಾದಂತ ಒಂದು ಪಟ್ಟಣ. So Nob was a city in which the priests were killed by King Saul. ನೋಬ್ ಎಂಬಂತ ಪಟ್ಟಣದಲ್ಲಿ ಯಾಜಕರನ್ನ ಅರಸನಾದಂತ ಸೌಲನಿಂದ ವಧಿಸಲ್ಪಡುವುದನ್ನು ನಾವು ನೋಡ್ತೇವೆ. Shiloh was a place where the tabernacle was before the temple in Jerusalem was built. ನಾವು ನೋಡ್ತೇವೆ, ಶಿಲೋ ಎಂಬಂತಹ ಪಟ್ಟಣದಲ್ಲಿ ದೇವದರ್ಶನದ ಗೂಢಾರವು ಇಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ದೇವಾಲಯ ಕಟ್ಟುವುದಕ್ಕಿಂತ ಮುಂಚೆ.
In these cities, Levites were given 2,000 cubits in all the four directions as common land to take care of their flocks. ಈ ಎಲ್ಲ ಪಟ್ಟಣಗಳಲ್ಲಿ ನಾವು ನೋಡ್ತೇವೆ ಲೇವಿಯರಿಗೋಸ್ಕರವಾಗಿ 4 ದಿಕ್ಕುಗಳಲ್ಲಿಯೂ ಸಹ 2,000 ಮೊಳಗಳಷ್ಟು ಭೂಪ್ರದೇಶವನ್ನ ಅವರ ಕುರಿ ಮಂದೆಗಳಿಗೋಸ್ಕರವಾಗಿ ಮೇಯಿಸುವುದಕ್ಕೋಸ್ಕರವಾಗಿ ಸಾಮಾನ್ಯ ಭೂಮಿಯಾಗಿ ಇದನ್ನ ಕೊಡಲಾಯಿತು. So the Levites had a total of 48 cities, out of which 6 were the cities of refuge. ಈ ರೀತಿಯಾಗಿ ಲೇವಿಯರಿಗೋಸ್ಕರವಾಗಿ ಒಟ್ಟು 48 ಪಟ್ಟಣಗಳನ್ನ ಕೊಡಲಾಯಿತು. ಅವುಗಳಲ್ಲಿ 6 ನಗರಗಳು ಅಥವಾ 6 ಪಟ್ಟಣಗಳು ಆಶ್ರಯ ನಗರಗಳಾಗಿ ದೇವರು ನೇಮಿಸಿದರು. So the Levites were not only called to do the rituals or functions or assist priests in the tabernacle or temple, they were called to teach the law. ಹೀಗೆ ನಾವು ನೋಡುತ್ತೇವೆ, ಲೇವಿಯರು ತಮ್ಮ ಯಾಜಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ದೇವರ ವಾಕ್ಯವನ್ನ ಬೋಧಿಸಲಿಕ್ಕಾಗಿ ಅವರು ಕರೆಯಲ್ಪಟ್ಟರೆಂಬುದಾಗಿ ನಾವು ನೋಡುತ್ತೇವೆ. ಆದರೆ ಅದರ ಜೊತೆಯಾಗಿ ಅವರು ಸತ್ಯವೇದವನ್ನ ಬೋಧಿಸುವಂತವರಾಗಿದ್ದರು. But generally we understand the Levites did not take their job seriously. They failed to teach diligently. So the people of Israel always disregarded the word of God. ನಾವು ನೋಡ್ತೇವೆ, ಆದರೆ ಈ ಯಾಜಕರು ಅಥವಾ ಈ ಲೇವಿಯರು ಅವರು ಮಾಡಬೇಕಾದಂತ ತಮ್ಮ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡದೇ ಇದ್ದ ಕಾರಣ, ಸರಿಯಾಗಿ ಅವರು ಬೋಧಿಸದೇ ಇದ್ದ ಕಾರಣ ನಾವು ನೋಡುತ್ತೇವೆ ಜನರು ದಾರಿ ತಪ್ಪುವುದನ್ನ ನಾವು ಕಾಣ್ತೇವೆ. So God appointed 6 cities of refuge according to Joshua 20 and Deuteronomy 19:2 and 3. ಹೀಗೆ ನಾವು ನೋಡ್ತೇವೆ, ಯೋಶುವನ ಪುಸ್ತಕ 20ನೇ ಅಧ್ಯಾಯ ಮಾತ್ರವಲ್ಲದೆ ಧರ್ಮೋಪದೇಶ ಕಾಂಡ ಅದರ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಈ ರೀತಿಯಾಗಿ ಈ ಒಂದು ಆಶ್ರಯ ನಗರಗಳನ್ನ ಸ್ಥಾಪನೆ ಮಾಡುವುದನ್ನ ನಾವು ನೋಡ್ತೇವೆ. ಈ ಆಶ್ರಯ ನಗರಗಳಿಗೆ ಉತ್ತಮವಾದ ರೀತಿಯಾದಂತ ಮಾರ್ಗಗಳನ್ನು ಸಹ ಅವರು ಏರ್ಪಡಿಸಿದ್ರು. So in the ancient times, if somebody kills, the victim's relative have to take revenge or bring justice. ನಾವು ನೋಡ್ತೇವೆ, ಪ್ರಾಚೀನ ಕಾಲಗಳಲ್ಲಿ ಈ ಒಂದು ವೇಳೆ ಈ ಒಂದು ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಯನ್ನ ಕೊಂದ ಪಕ್ಷದಲ್ಲಿ ಆ ಒಂದು ಕೊಲ್ಲಲ್ಪಟ್ಟಂತ ವ್ಯಕ್ತಿಯ ಮನೆತನದವರು ಅಂದ್ರೆ ಕುಟುಂಬದವರು ಅವರು ಈ ಒಂದು ಕೊಲೆ ಮಾಡಿದಂತ ವ್ಯಕ್ತಿಯ ಮೇಲೆ ಅವರು ಸೇಡು ತೀರಿಸಿಕೊಳ್ಳುತ್ತಾ ಇದ್ರು. So the government was not executing judgment, but the victims themselves can take revenge. ಹೀಗೆ ಆ ದಿನಮಾನಗಳಲ್ಲಿ ಸರ್ಕಾರವು ಯಾವುದೇ ರೀತಿಯಾದಂತಹ ಒಂದು ಕ್ರಮ ಕೈಗೊಳ್ಳುತ್ತಾ ಇರಲಿಲ್ಲ. ಆದರೆ ಅದರ ಬದಲಾಗಿ ಆ ಒಂದು ಕೊಲೆ ಆದಂತ ವ್ಯಕ್ತಿಯ ಕುಟುಂಬದವರು ಅವನ ಪರವಾಗಿ ಕೊಲೆ ಮಾಡಿದಂತವನ ಮೇಲೆ ಅವರು ಸೇವೆ ತೀರಿಸಿಕೊಳ್ತಾ ಇದ್ರು ಅಥವಾ ಅವರು ನ್ಯಾಯ ತೀರಿಸಿಕೊಳ್ತಾ ಇದ್ರು. Only after the kings were established like Saul, David and Solomon, the judiciary was under the direction of the political leaders who were kings. ಹೀಗೆ ನಾವು ನೋಡ್ತೇವೆ, ದಾವೀದನ ಕಾಲದಂದ್ರೆ ಅಥವಾ ಅರಸರ ಕಾಲಘಟ್ಟ ಯಾವಾಗ ಪ್ರಾರಂಭವಾಯಿತು, ದಾವೀದನ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ, ಈ ರೀತಿಯಾಗಿ ನಾವು ನೋಡುವಾಗ ಆಗ ನ್ಯಾಯಾಧೀಶರು ಅಥವಾ ಈ ಒಂದು ನ್ಯಾಯ ತೀರಿಸುವಂತ ಈ ಒಂದು ಕ್ರಮವನ್ನ ಅರಸರ ಕೈಗಳಲ್ಲಿ ಅದು ಹಸ್ತಾಂತರವಾಗುವುದನ್ನು ನಾವು ನೋಡ್ತೇವೆ. So individuals will not take revenge. Instead, they will appeal to the king or the court so that the murderer or the person who perpetrated violence is punished. ಹೀಗೆ ನಾವು ನೋಡ್ತೇವೆ, ಅರಸರ ಕಾಲದಲ್ಲಿ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಕೊಲೆ ಮಾಡಿದರೆ ಅವರು ಸೇಡು ತೀರಿಸಿಕೊಳ್ಳುವ ಹಾಗಿರಲಿಲ್ಲ. ಬದಲಾಗಿ ಅವರು ಅರಸನ ಬಳಿಯಲ್ಲಿ ಹೋಗಿ ನ್ಯಾಯ ಕೇಳಬೇಕಾಗಿತ್ತು ಅಥವಾ ನ್ಯಾಯಾಲಯದಲ್ಲಿ ಅವರು ತಮ್ಮ ವಾದವನ್ನು ಮಂಡಿಸಿ ಅವರು ತಮ್ಮ ಈ ಒಂದು ಕಾರ್ಯಕ್ಕೆ ಕೊಲೆಗೆ ಪ್ರತಿಯಾಗಿ ಅದಕ್ಕೆ ಸರಿಯಾದಂತ ದಂಡನೆಯನ್ನ ಅಥವಾ ತೀರ್ಪನ್ನ ಅವರು ಪಡೆದುಕೊಳ್ತಾ ಇದ್ರು. Sometimes people are killed by accidents. ಕೆಲವೊಮ್ಮೆ ನಾವು ನೋಡುತ್ತೇವೆ ಆಕಸ್ಮಿಕವಾಗಿ, ಅಂದ್ರೆ ಯಾವುದೇ ಒಂದು ದುರುದ್ದೇಶ ಇಲ್ಲದೆ ಕೆಲವರು ಕೊಲ್ಲಲ್ಪಡುತ್ತಾರೆ. A person is using his axe to cut the tree,
but the axe head spins off from the handle and hits somebody and the person is killed. ಉದಾಹರಣೆಗೆ ಒಬ್ಬ ಮರ ಕಡಿಯುವವನು ಅವನು ಮರವನ್ನ ಕಡಿಯುತ್ತಾ ಇದ್ದಂತ ಆ ಒಂದು ಸಮಯದಲ್ಲಿ ಅವನ ಕೊಡಲಿಯು ಅವನ ಕೈ ತಪ್ಪಿ ಬಿದ್ದು ಮತ್ತೊಬ್ಬನ ತಲೆಗೆ ಹೊಡೆದು ಒಂದು ವೇಳೆ ಆ ವ್ಯಕ್ತಿ ಆಕಸ್ಮಿಕವಾಗಿ ಮರಣವನ್ನ ಅಪ್ಪಬಹುದಾಗಿತ್ತು. So that is accident, but the relative of the dead man says it is not accident. He did with the evil motivation or intention. ಅದು ಆಕಸ್ಮಿಕವಾಗಿ ಸಂಭವಿಸಿದಾಗಿದೆ. ಆದರೆ ಆ ಒಂದು ಮೃತಪಟ್ಟಂತ ಕುಟುಂಬದವರು ಅವರು ವಾದ ಮಾಡಬಹುದು, ಇಲ್ಲ ಇವನು ಬೇಕಂತಲೇ ಇವನು ನಮ್ಮ ಕುಟುಂಬಸ್ಥನನ್ನ ಕೊಲೆ ಮಾಡಿದ್ದಾನೆ ಎಂಬುದಾಗಿ ಅವರು ವಾದ ಮಾಡಬಹುದಾಗಿತ್ತು. So he can vow and say, I will take revenge. ಹಾಗೆ ಆ ಕುಟುಂಬಸ್ಥರು ಅವರು ಆ ಸತ್ತಂತ ವ್ಯಕ್ತಿಯ ಮೇಲೆ ಪ್ರಮಾಣವಿಟ್ಟು ಅಥವಾ ಆಣೆ ಇಟ್ಟು ಖಂಡಿತವಾಗಲಿ ಇದಕ್ಕೆ ನಾವು ಮುಯಿ ತೀರಿಸ್ತೇವೆ, ಸೇಡು ತೀರಿಸ್ತೇವೆ ಎಂಬುದಾಗಿ ಅವರು ಪ್ರತಿಕಾರ ಮಾಡಬಹುದಾಗಿತ್ತು. So this person has to run to escape from the relative of the dead man. ಈಗ ಕೊಲೆ ಮಾಡಿದಂತ ಈ ಒಂದು ವ್ಯಕ್ತಿ ಈ ಕುಟುಂಬಸ್ಥರ ಈ ಒಂದು ಕೈಗಳಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಆಶ್ರಯ ಗಿರಿಗಳು ಅಥವಾ ಆಶ್ರಯ ಪಟ್ಟಣಕ್ಕೆ ಅವನು ಬರಬಹುದಾಗಿತ್ತು. So if he runs to that city, the city will give him refuge, give him food, give him shelter, give him protection. ಹೀಗೆ ಅವನು ಆಶ್ರಯ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಅವನಿಗೆ ತಂಗುವುದಕ್ಕೆ ಒಂದು ವಾಸಸ್ಥಳ ಕೊಡಲಾಗ್ತಾ ಇತ್ತು. ಮಾತ್ರವಲ್ಲದೆ ಅವನಿಗೆ ಅವನ ಜೀವನ ಸಾಗಿಸುವುದಕ್ಕೆ ಅವನಿಗೆ ಆಹಾರ ಮತ್ತು ಉಪಚಾರಗಳು ಮಾಡಲಾಗ್ತಾ ಇತ್ತು. So then he has to stand before the leaders or elders and tell his side of the truth that he did not intend to kill, it was an accident. ನಂತರವಾಗಿ ಅವನು ಅಲ್ಲಿದ್ದಂತ ಇಸ್ರಾಯೇಲ್ ಮುಖಂಡರಿಗೆ, ನಾಯಕರಿಗೆ ಅವನು ತನ್ನ ವಾದವನ್ನು ಅವನು ಮಂಡಿಸಬೇಕಾಗಿತ್ತು. ಅವನು ಯಾವ ರೀತಿಯಾಗಿ ಈ ಒಂದು ಆಕಸ್ಮಿಕವಾಗಿ ಈ ಒಂದು ಮರಣ ಸಂಭವಿಸಿತು ಎಂಬಂತ ಸಮರ್ಥನೆಯನ್ನ ಅವರ ಮುಂದೆ ಅವನು ಮಾಡಿಕೊಳ್ಳಬೇಕಾಗಿತ್ತು. So he is not guilty unless the court examines his case and gives a judgment. ಹೀಗೆ ಈ ಕೊಲೆ ಮಾಡಿದಂತ ಕೊಲೆಗಾರನು ಅವನ ವಾದವನ್ನ ಮಂಡಿಸಿ ಆ ಒಂದು ವಾದದಲ್ಲಿ ಅವನ ಕೊಲೆ ಸಾಬೀತಾಗುವವರೆಗೂ ಅವನು ಕೊಲೆಗಾರನೆಂಬುದಾಗಿ ಅವನನ್ನು ಪರಿಗಣಿಸ್ತಾ ಇರಲಿಲ್ಲ. So even today we have that rule, unless the person is determined as guilty by the court, that person is treated as innocent. ಇವತ್ತು ಸಹ ನಾವು ಇದೇ ಒಂದು ವಾಡಿಕೆಯನ್ನ ಅಥವಾ ರೂಢಿಯನ್ನ ನಮ್ಮ ನ್ಯಾಯಾಲಯಗಳಲ್ಲಿಯೂ ಸಹ ನಾವು ನೋಡುತ್ತೇವೆ. ಒಬ್ಬ ಆಪಾದಿತನು ಎಂಬುದಾಗಿ ಹೇಳುವಂತ ಒಬ್ಬ ವ್ಯಕ್ತಿ, ಅವನ ಒಂದು ಅಪರಾಧ ನ್ಯಾಯಾಲಯದ ಕಟ್ಟಳೆಯಲ್ಲಿ ಅದು ನಿರೂಪಿಸಲ್ಪಡದೆ ಇದ್ದರೆ ಅವನು ಆರೋಪಿಯಾಗಿರ್ತಾನೆ. ಯಾವಾಗ ಅದು ನಿರೂಪಿಸಲ್ಪಡುತ್ತದೋ ಆಗ ಅವನನ್ನು ಅಪರಾಧಿ ಎಂಬುದಾಗಿ ಘೋಷಣೆ ಮಾಡುವುದನ್ನು ನಾವು ನೋಡ್ತೇವೆ. So the cities of refuge is a type or similar to what Christ did for us. ಹೀಗೆ ನಾವು ನೋಡುತ್ತೇವೆ ಈ ಒಂದು ಆಶ್ರಯ ನಗರಗಳು ಕ್ರಿಸ್ತನ ಒಂದು ಮಾದರಿಯಾಗಿ ಕಾಣುತ್ತೇವೆ. So there is protection from avenger of blood, protection from Satan. ಹೀಗೆ ನಾವು ನೋಡುತ್ತೇವೆ ಈ ಒಂದು ರಕ್ತದ ಸೇಡನ್ನ ತೀರಿಸಿಕೊಳ್ಳುವಂಥದ್ದು ಆ ತೀರಿಸಿಕೊಳ್ಳುವವರಿಂದ ಒಂದು ರಕ್ಷಣೆಯನ್ನ ಕೊಡುವಂತದ್ದಾಗಿದೆ. ಇದೇ ರೀತಿಯಾಗಿ ಸೈತಾನನಿಂದ ನಮಗೆ ದೇವರು ರಕ್ಷಣೆಯನ್ನ ಕೊಡುವಂತವನಾಗಿದ್ದಾನೆ. So a person has to flee and go on the way that leads to the city of refuge. ಹೀಗೆ ಒಬ್ಬ ವ್ಯಕ್ತಿಯು ಯಾವ ರೀತಿಯಾಗಿ ಅವನ ಆಶ್ರಯ ನಗರಕ್ಕೆ ಆತನ ಮಾರ್ಗವಾಗಿ ಹೋಗಬೇಕು, ಆ ಮಾರ್ಗದ ಮೂಲಕವಾಗಿ ಅವನು ಸಂರಕ್ಷಣೆಯನ್ನ ಪಡೆಯುತ್ತಾನೆ. Jesus is the way, the truth and life. ಅದೇ ರೀತಿಯಾಗಿ ಯೇಸು ಕ್ರಿಸ್ತನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದಾನೆ. So in the curse of sin or the curse of murder or revenge cannot touch
a person who is inside the city of refuge. ಹೀಗೆ ಈ ಒಂದು ಪಾಪದ ಶಾಪವು ಈ ಆಶ್ರಯ ನಗರದಲ್ಲಿ ಇರುವಂತ ವ್ಯಕ್ತಿಗೆ ತಗುಲುವಂತದಲ್ಲ. As long as he is inside the city of refuge, he cannot be condemned by the law. ಯಾವಾಗ ಅವನು ಈ ಆಶ್ರಯ ನಗರದೊಳಗೆ ಅವನು ಆಶ್ರಯವನ್ನು ಪಡೆದುಕೊಳ್ತಾನೋ ಅಲ್ಲಿಯವರೆಗೆ ಆ ಒಂದು ವ್ಯಕ್ತಿಯನ್ನ ಖಂಡಿಸುವಂತಿಲ್ಲ ಅಥವಾ ದಂಡಿಸುವಂತಿಲ್ಲ. So when we are inside the protection of Lord Jesus Christ, the wrath of God will not fall upon us, because already the wrath of God was taken on himself by Lord Jesus Christ by tasting death on behalf of us. ಹೌದು, ಅದೇ ರೀತಿಯಾಗಿ ನಾವು ಯಾವಾಗ ಯೇಸು ಕ್ರಿಸ್ತನ ಆಶ್ರಯದೊಳಗೆ ನಾವು ನುಸುಳುತ್ತೇವೋ ಆಗ ನಮ್ಮ ಮೇಲೆ ದೇವರು ತನ್ನ ಪಾಪದ ಉಗ್ರ ಕೋಪವನ್ನ ನಮಗೆ ದಂಡನೆಯಾಗಿ ಆತನು ಸುರಿಯ ಮಾಡುವುದಿಲ್ಲ. ಯಾಕಂದರೆ ನಮ್ಮ ಬದಲಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮೇಲೆ ನಮ್ಮ ಪಾಪದ ದಂಡನೆಯನ್ನ ಆತನು ಹೊತ್ತುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. Mosaic law also explains how the judge should treat the person and how he has to collect evidence and declare whether that person is innocent or a murderer. ಹೀಗೆ ನಾವು ನೋಡುತ್ತೇವೆ ಮೋಶೆಯ ಈ ಒಂದು ಧರ್ಮಶಾಸ್ತ್ರದ ಮೂಲಕವಾಗಿ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯನ್ನು ನಿರಪರಾಧಿಯಾಗಿ ಅಥವಾ ಕೊಲೆಗಾರ ಎಂಬುದಾಗಿ ಘೋಷಿಸಲಾಗುತ್ತದೆ ಎಂಬುದನ್ನ ನಾವು ಕಾಣುತ್ತೇವೆ. The innocent had to move into the city of refuge permanently for the rest of his life, and perhaps he can move his family also. ಹೀಗೆ ಈ ಒಂದು ನಿರಪರಾಧಿಯಾದಂತ ವ್ಯಕ್ತಿಯು ಅವನು ತನ್ನ ಜೀವಮಾನದುದ್ದಕ್ಕೂ ಬಹುಶಃ ಅವನು ತನ್ನ ಕುಟುಂಬಸ್ಥರೊಂದಿಗೆ ಈ ಒಂದು ಆಶ್ರಯ ನಗರಕ್ಕೆ ಅವನು ಶಾಶ್ವತವಾಗಿ ಅವನು ಹೋಗಬೇಕಾಗಿ ಬರುತ್ತಿತ್ತು. Or he had to live until the death of the high priest. ಅಥವಾ ಮಹಾಯಾಜಕನ ಮರಣದವರೆಗೂ ಅವನು ಆಶ್ರಯ ನಗರದಲ್ಲಿ ಜೀವಿಸಬೇಕಾಗಿತ್ತು. If the death of the high priest happens, the avenger has no claim over this man. ಒಂದು ವೇಳೆ ಮಹಾಯಾಜಕನ ಮರಣ ಸಂಭವಿಸಿದರೆ ಈ ಒಂದು ವ್ಯಕ್ತಿಯ ಮೇಲೆ ಅಂದ್ರೆ ನಿರಪರಾಧಿಯ ವ್ಯಕ್ತಿಯ ಮೇಲೆ ಈ ಒಂದು ಅಪರಾಧಿತನ ಕೊಲ್ಲಲ್ಪಟ್ಟಂತ ಕುಟುಂಬಸ್ಥನವರು ಯಾವುದೇ ರೀತಿಯಾದಂತ ಸೇಡು ತೀರಿಸಿಕೊಳ್ಳುವುದಕ್ಕೆ ಅವರಿಗೆ ಹಕ್ಕಿರಲಿಲ್ಲ. The Lord Jesus Christ is our refuge, and we can go into him and receive consolation. ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಆಶ್ರಯ ಗಿರಿಯಾಗಿದ್ದಾನೆ ಅಥವಾ ನಮ್ಮ ಆಶ್ರಯ ನಗರವಾಗಿದ್ದಾನೆ. ನಾವು ಆತನಲ್ಲಿದ್ದರೆ ನಾವು ಸುರಕ್ಷಿತರಾಗಿ ಆತನ ಆಶ್ರಯದಲ್ಲಿ ನೆಲೆಸುವಂತವರಾಗಿರುತ್ತೇವೆ. If he is a murderer, then he could be given death sentence on the basis of 2 or more witnesses. ಒಂದು ವೇಳೆ ಆ ವ್ಯಕ್ತಿ ಅಪರಾಧಿ ಎಂಬುದಾಗಿ ನಿರ್ಣಯಿಸಲಾದರೆ ಅಂದ್ರೆ ಕೊಲೆಗಾರನೆಂಬುದಾಗಿ ತೀರ್ಮಾನಿಸಲ್ಪಟ್ಟರೆ ಅದು 2 ಅಥವಾ ಹೆಚ್ಚು ಜನರ ಸಾಕ್ಷಿಯ ಆಧಾರದ ಮೇಲೆ ಅವನಿಗೆ ಮರಣದಂಡನೆಯನ್ನ ವಿಧಿಸಲಾಗ್ತಿತ್ತು. So the murderer cannot be ransomed. That means you cannot give money or blood money and allow him to live. ಹೀಗೆ ಈ ಕೊಲೆಗಾರನನ್ನ ಯಾವುದೇ ರೀತಿಯಾಗಿ ಅವನಿಗೆ ಲಂಚವನ್ನ ಕೊಟ್ಟು ಅಥವಾ ಆಮಿಷವನ್ನ ಒಡ್ಡಿ ಅಥವಾ ಈ ಕೊಲೆ ಮಾಡಿದಂತ ವ್ಯಕ್ತಿಯ ರಕ್ತಕ್ಕೆ ಪ್ರತಿಯಾಗಿ ಅವನ ಪರಿಹಾರ ಧನವನ್ನ ಕೊಟ್ಟು ಅವನನ್ನ ಬಿಡಿಸುವಂತಿರಲಿಲ್ಲ. The murder cases should not be delayed or as unjudged murders, because unjudged murders defile a nation. ಮಾತ್ರವಲ್ಲದೆ ಈ ಒಂದು ಕೊಲೆ ಮಾಡಲ್ಪಟ್ಟಂತ ಈ ಒಂದು ಕೊಲೆ ಮಾಡಲ್ಪಟ್ಟಂತ ಇಂತಹ ಪ್ರಕರಣಗಳನ್ನ ಅವರು ಹೆಚ್ಚು ದಿನದವರೆಗೆ ಅವರು ವಿಳಂಬ ಮಾಡುವಂತಿರಲಿಲ್ಲ. ಯಾಕಂದ್ರೆ ಇದರ ನಿಮಿತ್ತವಾಗಿ ಅವರ ರಾಷ್ಟ್ರವು ಅಪವಿತ್ರಗೊಳ್ಳುವುದು ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರವು ಅವರಿಗೆ ಹೇಳಲ್ಪಟ್ಟಿತ್ತು. As Abel's blood called to God for justice, every innocent blood shed calls unto God for justice. ಯಾವ ರೀತಿಯಾಗಿ ಏಬೇಲನ ರಕ್ತವು ಅದು ಬಾಗಿಲಿನಲ್ಲಿ ನಿಂತು ಕೂಗುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ, ಅದೇ ರೀತಿಯಾಗಿ
ಪ್ರತಿಯೊಬ್ಬ ನಿರಪರಾಧಿಯಾದಂತ ಒಬ್ಬ ವ್ಯಕ್ತಿಯ ರಕ್ತವು ಅದು ದೇವರನ್ನ ದೃಷ್ಟಿಸಿ ಕೂಗುವಂತದಾಗಿರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. So only when there is riots, when there is war, when there is genocide, killing of multiple people belonging to same race, so they all defile the land. The land becomes cursed. ಹೀಗೆ ನಾವು ನೋಡುತ್ತೇವೆ, ಯಾವಾಗೆಲ್ಲ ಭೂಮಿಯಲ್ಲಿ ಯುದ್ಧಗಳಾಗ್ತದೋ ಅಥವಾ ಈ ರೀತಿಯಾಗಿ ದಂಗೆ ಏಳುತ್ತದೋ ಅದರ ನಿಮಿತ್ತವಾಗಿ ಅನೇಕ ಅಮಾಯಕರು ನಿರಪರಾಧಿಗಳು ಕೊಲ್ಲಲ್ಪಡುತ್ತಾರೆ. ಅದರ ನಿಮಿತ್ತವಾಗಿ ಅವರ ರಕ್ತದ ನಿಮಿತ್ತವಾಗಿ ಆ ದೇಶವು ಆ ರಾಷ್ಟ್ರವು ಅದು ಅಪವಿತ್ರವಾಗುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. Zelophehad daughters claimed the right for the father's land. ನಂತರ ನಾವು ನೋಡುತ್ತೇವೆ, ಚಲ್ಪಾದನ ಹೆಣ್ಣು ಮಕ್ಕಳು ಅವರು ತಮಗೆ ಬರಬೇಕಾದಂತ ತಂದೆಯ ಆಸ್ತಿಯ ಕುರಿತಾಗಿ ಇರುವಂತ ಪ್ರಸಂಗವನ್ನು ನಾವು ನೋಡುತ್ತೇವೆ. So in Israel, every person had a name and the name was registered, and the registered name had an allotment or inheritance or land for them. ಹೀಗೆ ನಾವು ನೋಡ್ತೇವೆ, ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬರ ಹೆಸರುಗಳನ್ನ ದಾಖಲೆ ಮಾಡಲ್ಪಟ್ಟದಾಗಿತ್ತು. ಮಾತ್ರವಲ್ಲದೆ ಅವರ ಹೆಸರಿಗೆ ದಾಖಲೆಗೆ ಅನುಗುಣವಾಗಿ ಅವರಿಗೆ ಭೂಪ್ರದೇಶವನ್ನು ಸಹ ಸ್ವಾಧೀನವಾಗಿ ಕೊಡಲ್ಪಟ್ಟದನ್ನು ನಾವು ನೋಡುತ್ತೇವೆ. So it cannot be sold permanently. It will always revert back to the original person who received as inheritance. ಹೀಗೆ ಅವರ ಭೂಮಿಯನ್ನ ಅವರು ಇನ್ನೊಬ್ಬರಿಗೆ ಹಸ್ತಾಂತರಪಡಿಸುವಂತಿಲ್ಲ ಅಥವಾ ಮಾರಾಟ ಮಾಡುವಂತಿಲ್ಲ. ಅದರಿಂದ ಆ ಭೂಮಿಯು ಅವರಿಗೆ ಸ್ವಾಧೀನವಾಗಿ ಕೊಟ್ಟಂತವರಿಗೆ ಅದು ಕೊನೆವರೆಗೆ ಉಳಿದುಕೊಳ್ಳುವಂತದಾಗಿರುತ್ತದೆ. If they don't have sons, the property will go to the girls, but they have to marry within that same tribe so that the inheritance does not go to another tribe. ಹೀಗೆ ಒಂದು ವೇಳೆ ಅವರಿಗೆ ಆಸ್ತಿಯನ್ನ ಮುಂದೆ ನಿಭಾಯಿಸಿಕೊಂಡು ಹೋಗುವುದಕ್ಕೆ ಒಂದು ವೇಳೆ ಗಂಡು ಮಕ್ಕಳು ಇಲ್ಲದೆ ಹೋದರೆ ಅವರು ಹೆಣ್ಣು ಮಕ್ಕಳಿಗೆ ಆ ಒಂದು ಆಸ್ತಿಯನ್ನ ಹಸ್ತಾಂತರಿಸ್ತಾ ಇದ್ರು. ಆದರೆ ಒಂದು ಷರತ್ತಿತ್ತು, ಅದೇನೆಂದ್ರೆ ಈ ಹೆಣ್ಣು ಮಕ್ಕಳು ಆ ಒಂದು ಗೋತ್ರದೊಳಗೆ ಅವರು ಮದುವೆ ಆಗಬೇಕಾಗಿತ್ತು. So with this, the conclusion of the book happens. ಇದರ ಮೂಲಕವಾಗಿ ನಾವು ನೋಡುತ್ತೇವೆ, ಈ ಒಂದು ಪುಸ್ತಕದ ಅಂತಿಮ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಇಲ್ಲಿ ಕೊನೆಯಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. Moses, Joshua, and leaders are standing in the banks of river Jordan. ಹೀಗೆ ನಾವು ನೋಡುತ್ತೇವೆ, ಮೋಶೆಯು, ಯೆಹೋಶುವನು, ಹೀಗೆ ಇಸ್ರಾಯೇಲ್ ನಾಯಕರು ಯೋರ್ದಾನ್ ಹೊಳೆಯ ದಡದ ಮುಂದೆ ಅವರು ನಿಂತಿದ್ದಾರೆ. So they remembered how God delivered them, taught them, organized them as tribes, ordered them to live in camps, be clean, physically, spiritually, have hygiene practices, and be separated from the people of other cultures. ಹೀಗೆ ನಾವು ನೋಡ್ತೇವೆ, ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದನು. ಮಾತ್ರವಲ್ಲದೆ ಅವರನ್ನು ಒಂದು ದೊಡ್ಡ ರಾಷ್ಟ್ರವಾಗಿ ದೇವರು ಯಾವ ರೀತಿಯಾಗಿ ಅವರನ್ನ ಸಂಘಟಿತರಾಗಿ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲದೆ ಅವರಿಗೆ ಕ್ರಮಬದ್ಧವಾಗಿ ಅವರು ಶಿಸ್ತುಬದ್ಧರಾಗಿ, ಮಾತ್ರವಲ್ಲದೆ ಪರಿಶುದ್ಧರಾಗಿರಬೇಕೆಂಬುದನ್ನು ಸಹ ದೇವರು ಅವರಿಗೆ ಕಲಿಸಿಕೊಡುವುದನ್ನು ನಾವು ನೋಡ್ತೇವೆ. ಬೇರೆ ಇತರ ಅನ್ಯ ಜನಾಂಗಗಳ ಮಧ್ಯದಿಂದ ದೇವರು ಯಾವ ರೀತಿಯಾಗಿ ಅವರು ಪ್ರತ್ಯೇಕಿಸಲ್ಪಟ್ಟಿದ್ದಾರೆ, ಪ್ರತ್ಯೇಕವಾದಂತ ಒಂದು ಪರಿಶುದ್ಧ ಜೀವಿತವನ್ನ ಜೀವಿಸಬೇಕೆಂಬುದನ್ನ ದೇವರು ಕಲಿಸಿಕೊಡ್ತಾನೆ. ಮಾತ್ರವಲ್ಲದೆ ಯಾವ ರೀತಿಯಾಗಿ ದೇವರನ್ನ ಅವರು ಆರಾಧಿಸಬೇಕೆಂಬುದನ್ನು ಸಹ ದೇವರು ಅವರಿಗೆ ಕ್ರಮಬದ್ಧವಾಗಿ ಅವರಿಗೆ ಕಲಿಸಿಕೊಡುವುದನ್ನು ನಾವು ನೋಡುತ್ತೇವೆ. God gave them rules to give, and they practiced generosity. ಮಾತ್ರವಲ್ಲದೆ ಯಾವ ರೀತಿಯಾಗಿ ಅವರು ದೇವರಿಗೆ ಕಾಣಿಕೆಗಳನ್ನ ಅವರು ಕೊಡಬೇಕು ಎಂಬಂತ ವಿಚಾರದಲ್ಲಿಯೂ ಸಹ ದೇವರು ಅವರಿಗೆ ಕಲಿಸಿಕೊಡುವುದನ್ನ ನಾವು ನೋಡುತ್ತೇವೆ. God taught them to be generous to the poor people as well as the strangers or immigrant, marginalized people. ಮಾತ್ರವಲ್ಲದೆ
ಬಡವರಿಗೆ ಮಾತ್ರವಲ್ಲದೆ ಇತರ ದೇಶಗಳಿಂದ ವಲಸೆ ಬಂದಂತ ವಲಸಿಗರಿಗೂ ಸಹ ಯಾವ ರೀತಿಯಾಗಿ ಅವರು ದಯೆ ತೋರಿಸಬೇಕು, ಅವರಿಗೆ ಕರುಣೆ ತೋರಬೇಕು ಎಂಬಂತ ವಿಚಾರವನ್ನು ಸಹ ದೇವರು ಅವರಿಗೆ ಕಲಿಸಿಕೊಡುವುದನ್ನು ನಾವು ನೋಡುತ್ತೇವೆ. Worship is based on faith and sacrifices based on faith, and they have to celebrate feasts based on faith. ಅವರು ಮಾಡುವಂತ ಆರಾಧನೆಯು ನಂಬಿಕೆಯ ಮೂಲಕವಾಗಿರಬೇಕು. ಮಾತ್ರವಲ್ಲದೆ ಅವರು ಅರ್ಪಿಸುವಂತ ಯಜ್ಞ ನೈವೇದ್ಯಗಳು ಸಹ ಅದು ಸಹ ನಂಬಿಕೆಯ ಮೂಲಕವಾಗಿರಬೇಕು. ಮಾತ್ರವಲ್ಲದೆ ದೇವರನ್ನ ಸೇವಿಸುವಂತದ್ದು ಸಹ ನಂಬಿಕೆಯ ಮೂಲಕವಾಗಿರಬೇಕು ಎಂಬುದನ್ನ ದೇವರು ಅವರಿಗೆ ಕಲಿಸಿಕೊಡುವುದನ್ನು ನಾವು ನೋಡ್ತೇವೆ. So they were once slaves, they were wanderers for 40 years. Now they are entering the promised land as citizens. ಒಂದು ಕಾಲಘಟ್ಟದಲ್ಲಿ ಅವರು ಗುಲಾಮರಾಗಿದ್ದರು, ಈಗ ಅವರು ರಕ್ಷಣೆಯನ್ನ ಹೊಂದಿದ್ದಾರೆ. ಮಾತ್ರವಲ್ಲದೆ ಅವರು ವಾಗ್ದತ್ತ ದೇಶವನ್ನ ಸ್ವಾಧೀನಪಡಿಸಿಕೊಂಡು ಅದನ್ನ ಪ್ರವೇಶಿಸಿದವರಾಗಿದ್ದಾರೆ. So in the concluding lesson we see God allotted the borders. ಹೀಗೆ ಮುಕ್ತಾಯವಾಗಿ ನಾವು ನೋಡುತ್ತೇವೆ, ದೇವರು ಯಾವ ರೀತಿಯಾಗಿ ಇಸ್ರಾಯೇಲ್ ಭೂಪ್ರದೇಶದ ಗಡಿಗಳನ್ನ ನಿರ್ಮಿಸುವುದನ್ನ ಮತ್ತೆ ವಿಧಿಸುವುದನ್ನ ನಾವು ಕಾಣುತ್ತೇವೆ. Not only God gave the promised land, he gave allotment to each person who is a descendant of Abraham, Isaac and Jacob. ದೇವರು ಅವರಿಗೆ ವಾಗ್ದತ್ತ ದೇಶವನ್ನ ಸ್ವಾಧೀನವಾಗಿ ಕೊಟ್ಟದ್ದಷ್ಟೇ ಅಲ್ಲ, ಆ ಇಡೀ ಭೂಪ್ರದೇಶವನ್ನ ಅವರಿಗೆ ಪಾಲು ಮಾಡಿ ಪ್ರತಿಯೊಬ್ಬರಿಗೂ, ಅಂದ್ರೆ ಅಬ್ರಹಾಮ, ಇಸಾಕ, ಯಾಕೋಬನ ಸಂತತಿಯವರಿಗೆ ಅದನ್ನ ಪಾಲಾಗಿ ಅವರಿಗೆ ಕೊಡುವುದನ್ನು ನಾವು ನೋಡ್ತೇವೆ. Levites had only God as inheritance, and they were appointed to teach the law and assist priests in the worship in tabernacle or temple. ಹೀಗೆ ನಾವು ನೋಡುತ್ತೇವೆ, ಲೇವಿಯರಿಗೆ ಮಾತ್ರ ಯಾವುದೇ ನಿರ್ದಿಷ್ಟವಾದಂತಹ ಭೂಪ್ರದೇಶವನ್ನ ಕೊಡಲಾಗಲಿಲ್ಲ. ಆದರೆ ಲೇವಿಯರಿಗೆ ದೇವರು ತಾನೇ ಸ್ವತಃ ಅವರ ಸ್ವಾಸ್ಥ್ಯವಾಗಿದ್ದನು. ಮಾತ್ರವಲ್ಲದೆ ದೇವರಿಗೋಸ್ಕರವಾಗಿ ಅವರು ಮಾಡಬೇಕಾದಂತ ಸೇವೆಯ ಕಾರ್ಯಗಳನ್ನ, ನೇಮನಿಷ್ಠೆಗಳನ್ನ ದೇವರು ಅವರಿಗೆ ತಿಳಿಸಿಕೊಡುವುದನ್ನು ನಾವು ನೋಡುತ್ತೇವೆ. The Israelites were not only taught the worship in temple, even their town planning points towards Christ. The cities of refuge points towards Lord Jesus Christ, the coming Messiah. ದೇವರು ಇಸ್ರಾಯೇಲರಿಗೆ ಯಾವ ರೀತಿಯಾಗಿ ಪಟ್ಟಣಗಳನ್ನ ನಿರ್ಮಿಸಬೇಕೆಂಬುದಾಗಿ ಹೇಳಿದನು. ಅಷ್ಟು ಮಾತ್ರವಲ್ಲದೆ ದೇವರು ಅವರ ಇಡೀ ಪಟ್ಟಣಗಳು ಯಾವ ರೀತಿಯಾಗಿ ಅದನ್ನ ದೇವರ ಯೋಜನೆಗೆ ಅನುಸಾರವಾಗಿ ನಿರ್ಮಿಸಬೇಕೆಂಬುದಾಗಿ ಸಹ ನಾವು ದೇವರ ಚಿತ್ತಕ್ಕನುಸಾರವಾಗಿ ನಿರ್ಮಿಸಬೇಕೆಂಬುದಾಗಿ ಸಹ ದೇವರು ತಿಳಿಸಿಕೊಡುವುದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ಆಶ್ರಯ ನಗರಗಳು ದೇವರ ಚಿತ್ರಣವನ್ನ ನಮಗೆ ಕಲಿಸಿಕೊಡುವಂತದ್ದಾಗಿದೆ. Women had equal standing along with men. ಮಾತ್ರವಲ್ಲದೆ ಮಹಿಳೆಯರಿಗೆ ಪುರುಷರೊಟ್ಟಿಗೆ ಸಮಾನವಾದಂತಹ ಹಕ್ಕುಗಳು ಅವರಿಗೆ ಕೊಡಲ್ಪಟ್ಟದಾಗಿತ್ತು. Even in the Garden of Eden, when Adam and Eve had sinned, God spoke with Adam as well as spoke with Eve, asking them to give the explanations. ನಾವು ನೋಡುತ್ತೇವೆ, ಏದೇನ್ ತೋಟದಲ್ಲಿ ಆದಾಮ ಮತ್ತು ಅವಳು ಪಾಪ ಮಾಡಿದಾಗ ದೇವರು ಆದಾಮನ ಬಳಿಯೂ ಅವಳ ಬಳಿಯೂ ಇಬ್ಬರ ಬಳಿಯಲ್ಲಿಯೂ ಸಹ ಅವರು ಮಾಡಿದಂತ ತಪ್ಪಿನ ಆ ಒಂದು ವಿವರಣೆಯನ್ನ ದೇವರು ಇಬ್ಬರ ಬಳಿಯಲ್ಲಿಯೂ ಸಹ ಕೇಳುವುದನ್ನು ನಾವು ನೋಡುತ್ತೇವೆ. Sinner Adam also had rights, sinner Eve also had rights to speak before God. ಪಾಪ ಮಾಡಿದಂತ ಆದಾಮನಿಗೂ ಪಾಪ ಮಾಡಿದಂತ ಅವಳಿಗೂ ದೇವರ ಮುಂದೆ ಮಾತನಾಡುವುದಕ್ಕೆ ದೇವರು ಅವರಿಗೆ ಹಕ್ಕನ್ನ ಕೊಟ್ಟಿದ್ದನು. Moses' law gives them rights. ಮೋಶೆಯ ಧರ್ಮಶಾಸ್ತ್ರವೂ ಸಹ ಇದೇ ರೀತಿಯಾಗಿ ಸಮನಾದಂತ ಹಕ್ಕುಗಳನ್ನ ಕೊಡುವಂತದಾಗಿದೆ. Jesus also had women disciples. ನಾವು ನೋಡ್ತೇವೆ, ಯೇಸು ಕ್ರಿಸ್ತನಲ್ಲಿಯೂ ಸಹ ಆತನ ಸೇವೆಯಲ್ಲಿ ಅನೇಕ ಮಹಿಳೆಯರು ಶಿಷ್ಯರಾಗಿ ಆತನನ್ನ ಹಿಂಬಾಲಿಸಿದುದನ್ನು ನಾವು ನೋಡುತ್ತೇವೆ. Mary Magdalene was the first person to
see the risen Lord. ಯೇಸು ಕ್ರಿಸ್ತನು ಆತನು ಪುನರುತ್ಥಾನ ಹೊಂದಿದ್ದನ್ನ ಮೊಟ್ಟ ಮೊದಲನೇದಾಗಿ ಮಗ್ದಲದ ಮರಿಯಳು ದರ್ಶನ ಪ್ರತ್ಯಕ್ಷ ದರ್ಶನವನ್ನ ಕಾಣುವುದನ್ನ ನಾವು ನೋಡುತ್ತೇವೆ. So on the upper room, when they tarried in Jerusalem, there were 120 people that included women, including Mary, the mother of Jesus. ಮಾತ್ರವಲ್ಲದೆ ಆ ಒಂದು ಮೇಲ್ಚಾವಣಿಯಲ್ಲಿ 120 ಮಂದಿ ಅವರು ದೇವರ ಆ ಒಂದು ಮೊಟ್ಟ ಮೊದಲನೆಯ ಆ ಒಂದು ಪ್ರಾರ್ಥನಾ ಕೂಟದಲ್ಲಿ ಅಲ್ಲಿ ದೇವರ ಆತ್ಮನ ಅಭಿಷೇಕಕ್ಕೋಸ್ಕರವಾಗಿ ಕಾದಿರುವಂತ ಸಮಯದಲ್ಲಿ ಅಲ್ಲಿ ಅವರ ಮಧ್ಯದಲ್ಲಿಯೂ ಸಹ ಮಗ್ದಲದ ಮರಿಯಳು ಮತ್ತಿತರ ಅನೇಕ ಮಹಿಳೆಯರು ಇದ್ದರೆಂಬುದಾಗಿ ನಾವು ನೋಡ್ತೇವೆ. So these lessons helps us to understand God, His attributes, His requirements, and His law. ಅದರಿಂದ ಈ ಎಲ್ಲ ಪಾಠಗಳು ನಮಗೆ ದೇವರ ಕುರಿತಾಗಿರುವಂತಹ ಆತನ ಗುಣಾತಿಶಯಗಳು, ಆತನ ಗುಣಗಳು ಇವೆಲ್ಲವುಗಳನ್ನ ನಮಗೆ ತಿಳಿಸಿಕೊಡುವಂತದಾಗಿದೆ. In all these we see God as holy and He will punish sinners. At the same time, God is gracious to create cities of refuge so that the sinners could be forgiven. ಈ ಎಲ್ಲ ಕಾರ್ಯಗಳಲ್ಲಿ ನಾವು ಕಲಿಯುವಂತದ್ದು ಇನ್ನೊಂದು ವಿಚಾರ ಏನಂದ್ರೆ, ದೇವರು ಪಾಪ ಮಾಡಿದಂಥವರನ್ನ ದಂಡಿಸುವಂತವನಾಗಿದ್ದಾನೆ, ಶಿಕ್ಷಿಸುವಂತವನಾಗಿದ್ದಾನೆ. ಅದೇ ಸಮಯದಲ್ಲಿ ದೇವರು ಕರುಣಾಮಯನಾಗಿದ್ದಾನೆ. ಆದ ಕಾರಣ ನಾವು ನೋಡುತ್ತೇವೆ, ಪಾಪ ಮಾಡಿದ ಒಂದು ವೇಳೆ ಗೊತ್ತಿಲ್ಲದೆ ಪಾಪ ಮಾಡಿದರೂ ಸಹ ಅವರು ಈ ಒಂದು ಆಶ್ರಯ ಗಿರಿಗಳಲ್ಲಿ ಬಂದು ಅವರು ತಮ್ಮನ್ನ ರಕ್ಷಿಸಿಕೊಳ್ಳಬಹುದು ಎಂಬುದಾಗಿ ನಾವು ನೋಡುತ್ತೇವೆ. Sacrifices in the temple also points towards the sacrifice of Lord Jesus Christ. ಮಾತ್ರವಲ್ಲದೆ ದೇವಾಲಯದಲ್ಲಿ ಅರ್ಪಿಸಲಾಗುತ್ತಿದ್ದಂತ ಎಲ್ಲ ಯಜ್ಞಗಳು ಸಹ ಅದು ಯೇಸು ಕ್ರಿಸ್ತನ ಯಜ್ಞಕ್ಕೆ ಬೆರಳು ತೋರಿಸುವಂತದಾಗಿರುತ್ತದೆ. God who promises fulfills His promises. ವಾಗ್ದಾನ ಮಾಡಿದಂತ ದೇವರು ತಾನು ಮಾಡಿದಂತ ಎಲ್ಲ ವಾಗ್ದಾನಗಳನ್ನ ಆತನು ನೆರವೇರಿಸುವಂತವನಾಗಿರುತ್ತಾನೆ. But the nation of Israel can lose the promise or lose the inheritance by their sin and the stubborn heart. ಆದರೆ ಕಠಿಣವಾದ ಹೃದಯದಿಂದ ಪಾಪದ ನಿಮಿತ್ತವಾಗಿ ಇಸ್ರಾಯೇಲರು ಮಾತ್ರವಲ್ಲದೆ ನಾವು ಸಹ ದೇವರು ನಮಗೆ ವಾಗ್ದತ್ತವಾಗಿ ಕೊಡುವಂತ ಆ ಒಂದು ಸ್ವಾಧೀನವನ್ನು ನಾವು ಕಳೆದುಕೊಳ್ಳುವುದಕ್ಕೆ ಸಾಧ್ಯ. So all this history is written for our education, edification, and also warning. ಆದ್ದರಿಂದ ಈ ಎಲ್ಲ ಸತ್ಯಗಳು ನಮ್ಮ ಆತ್ಮಿಕ ಜೀವನದ ಅಭಿವೃದ್ಧಿಗೋಸ್ಕರವಾಗಿ ಮಾತ್ರವಲ್ಲದೆ ನಾವು ಅದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಮಾತ್ರವಲ್ಲದೆ ನಮಗೆ ಎಚ್ಚರಿಕೆಯಾಗಿ ಈ ಸತ್ಯಗಳನ್ನ ದೇವರು ನಮಗೆ ಬರೆದುಕೊಟ್ಟಿದ್ದಾನೆ. We'll pray that the Lord may help us to understand all these truth and live a holy life that is pleasing to God. ನಮ್ಮ ಪ್ರಾರ್ಥನೆ ಇದಾಗಿರುತ್ತದೆ, ಈ ಎಲ್ಲ ಸತ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಅಲ್ಲದೆ ನಾವು ದೇವರಿಗೆ ಮೆಚ್ಚುಗೆಯಾದಂತ ಒಂದು ಜೀವಿತವನ್ನ ಜೀವಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. Oh gracious loving Father, thank you for speaking to us. ಕರುಣೆಯುಳ್ಳ ತಂದೆಯೇ, ನಮ್ಮ ಜೊತೆಯಾಗಿ ನೀನು ಈ ಸಮಯದಲ್ಲಿ ಮಾತನಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for helping us to study how the slaves became wanderers and later became citizens. ಹೌದು ಕರ್ತನೆ, ಯಾವ ರೀತಿಯಾಗಿ ಗುಲಾಮರು ಅಲೆಮಾರಿಗಳಾದರು, ಆದರೆ ಒಂದು ಕಾಲದಲ್ಲಿ ಅವರು ಸ್ವಾಧೀನಪಡಿಸಿಕೊಂಡು ರಾಷ್ಟ್ರದ ಪ್ರಜೆಗಳಾದರು ಎಂಬುದ ಸತ್ಯವನ್ನು ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ. Thank you, Lord, for helping us to know the law, know the promises, and know about covenant. ಹೌದು ಕರ್ತನೆ, ನಾವು ಧರ್ಮಶಾಸ್ತ್ರವನ್ನ ಅರಿತುಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಒಡಂಬಡಿಕೆಯನ್ನು ನಾವು ಅರಿತುಕೊಳ್ಳುವಂತೆ
ನಮಗೆ ಮಾಡಿದಂತ ಈ ಒಂದು ಸಹಾಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you, Lord, for helping us to know that you are holy, and only through faith and the sacrifice we can approach. ಹೌದು ಕರ್ತನೆ, ನೀನು ಪರಿಶುದ್ಧನಾಗಿದ್ದಿ, ಮಾತ್ರವಲ್ಲದೆ ನಂಬಿಕೆಯ ಮೂಲಕವಾಗಿ, ಯಜ್ಞದ ಮೂಲಕವಾಗಿ ನಾವು ನಿನ್ನನ್ನ ಸೇರಬಹುದು ಎಂಬಂತ ಸತ್ಯವನ್ನ ನೀನು ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ. Thank you, Lord, for the sacrifice of Lord Jesus Christ on the cross of Calvary, that we could come to your presence, clothed in his righteousness. ಹೌದು, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ಮೂಲಕವಾಗಿ, ಆತನ ಮರಣದ ಮುಖಾಂತರವಾಗಿ ನಾವು ನಿನ್ನ ಬಳಿಗೆ ನೀತಿವಂತರ ಆ ಒಂದು ನಿಲುವಂಗಿಯನ್ನ ಧರಿಸಿಕೊಂಡು ಬರುವುದಕ್ಕೆ ನಮಗೆ ಮಾಡಿದಂತ ಮಾರ್ಗಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. Thank you, Lord, for your faithfulness in fulfilling your promises. ನಿನ್ನ ವಾಗ್ದಾನಗಳನ್ನ ನೀನು ನಂಬಿಗಸ್ತನಾಗಿ ನೀನು ನೆರವೇರಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Help us to be truthful and faithful, so that we continue to possess the land